ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಶೆಫ್ ಸಂಧ್ಯಾ. ಇವತ್ತು ಫ್ರೆಶ್ ಕ್ರೀಮ್ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 1 ಲೀಟರ್ ಹಾಲು ತೊಗೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಆ ಬಾಯ್ಲ್ ಮಾಡ್ಕೊಂಡಿರೋ ಹಾಲು ಜೊತೆಗೆ ಸ್ವಲ್ಪವಾಗಿ ವಿನಿಗರ್ನ 1ರಿಂದ 3 ಟೀ ಸ್ಪೂನ್ವರೆಗೂ ನಾನು ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವಿನಿಗರ್ ಒಂದೇ ಸಲ ಹಾಕೋ ಆಗಿಲ್ಲ, ಸ್ವಲ್ಪ ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಶೆಫ್ ಸಂಧ್ಯಾ ಅನ್ನೋ ಪೇಜ್ ಯಾರ್ಯಾರು ಫಾಲೋ ಮಾಡ್ತಾ ಇಲ್ವೋ ದಯವಿಟ್ಟು ಈ ಪೇಜ್ ಫಾಲೋ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನೀವು ನೋಡ್ತಾ ಇದ್ದೀರಾ ತಣ್ಣಗಾಗಿರೋಂಥ ಹಾಲು ಯಾವ ರೀತಿ ಇದೆ ಅಂತ. ಇದನ್ನು ನಾವು ಒಂದು ಬಟ್ಟೆಯಲ್ಲಿ ಸ್ಟೇನ್ ಮಾಡ್ಕೊಳ್ಳೋಣ. ಸ್ಟೇನ್ ಮಾಡ್ಕೊಂಡಾಗ ಅದು ನಮಗೆ ನೀರೆಲ್ಲ ಸಪ್ರೇಟಾಗಿ ಹೋಗಿ ಗಟ್ಟಿಯಾಗಿ ನಮಗೆ ಇದು ಪದಾರ್ಥ ಸಿಗುತ್ತೆ. ನಂತರ ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಹಾಲು, 200 ml ಹಾಲು ಮತ್ತು 100 ಗ್ರಾಮ್ ಬಟರ್, ಅದ್ರ ಜೊತೆಯಲ್ಲಿ ಪುಡಿ ಮಾಡಿದ ಸಕ್ಕರೆ 3 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿಕೊಂಡು 30ರಿಂದ 40 ನಿಮಿಷ ನಾವೇನು ಮಾಡೋಣ, ಅದನ್ನು ಕೂಲ್ ಆಗೋದಕ್ಕೆ ಫ್ರಿಜ್ಜಲ್ಲಿ ಇಡೋಣ. ನಂತರ ಅದನ್ನು ನಾವು ತೆಗೆದು ನೋಡಿದಾಗ ನಿಮಗೆ ಈ ರೀತಿಯಾದಂಥ ಒಳ್ಳೆ ಅಮೂಲ್ ಕ್ರೀಮ್, ನಿಮಗೆ ಹೋಮ್ ಮೇಡ್ ಕ್ರೀಮ್ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಇದನ್ನು ನೀವು ಮನೆಯಲ್ಲಿ ಯಾವ ರೀತಿ ಬೇಕಾದರೂ ಉಪಯೋಗ ಮಾಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ, ವಾವ್, ಯಮ್ಮಿ ಆಗಿದೆ. ಥ್ಯಾಂಕ್ ಯು.